ಮನೆಯೊಂದರಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ 7 ಜನರಿಗೆ ಗಂಭೀರ ಗಾಯವಾಗಿರೋ ಘಟನೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ನಡೆದಿದೆ. ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ 7 ಜನರಿಗೆ ಗಂಭೀರ ಆಗಿರೋ ಘಟನೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ನಡೆದಿದೆ. ಹೊಸ ಗ್ಯಾಸ್ ಸಿಲಿಂಡರ್ ಅಳವಡಿಕೆ ವೇಳೆ ಸ್ಫೋಟಗೊಂಡಿದೆ ಸಿಲಿಂಡರ್. ಸ್ಫೋಟದ ತೀವ್ರತೆಗೆ ಮನೆಯೇ ಛಿದ್ರ. ಮನೆ ಬಳಿ ನಿಂತಿದ್ದವರಿಗೂ ಕೂಡ ಸುಟ್ಟ ಗಾಯಗಳಾಗಿದೆ. ಕೊಪ್ಪಳದಲ್ಲಿ ನಡೆದಿರತಕ್ಕಂಥ ಘಟನೆ. ಹುಸೇನಮ್ಮ, ದುರ್ಗಪ್ಪ ಸೇರಿದಂತೆ ಒಟ್ಟು 7 ಜನರಿಗೆ ಗಂಭೀರ ಸ್ವರೂಪದ ಗಾಯ. ಸಿಲಿಂಡರ್ ಬ್ಲಾಸ್ಟ್ ಅಂದರೆ ಹಾಗೇನೆ ಮನೆ ಮೇಲ್ಛಾವಣಿ ಎಲ್ಲ ಹೊಟ್ಟೋಗ್ಬಿಡುತ್ತೆ, ಕಿತ್ಕೊಂಡು ಹೋಗ್ಬಿಡುತ್ತೆ, ಗೋಡೆಗಳೇ ಬಿರುಕು ಬಿಟ್ಬಿಡುತ್ತೆ, ಕಿಟಕಿ ಎಲ್ಲ ಕಿತ್ಕೊಂಡು ಬಂದ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೇ ಇದ್ದರೂ ಏಟಾಗುತ್ತೆ. 7 ಜನರಿಗೆ ಆಗಿರೋದು. ಗಾಯಾಳುಗಳ ಸ್ಥಿತಿ ಕಂಡು ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ ಕುಟುಂಬಸ್ಥರೆಲ್ಲ. ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ನೋಡಿ. ಒಂದು ಸಿಲಿಂಡರ್ ಬ್ಲಾಸ್ಟ್ಗೆ ಮನೆಯ ಪರಿಸ್ಥಿತಿ ಹೆಂಗಾಗಿದೆ ಅಂತ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಗಂಗಾವತಿ ತಾಲೂಕಾ ದಾನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಹೆಬ್ಬಾಳ ಗ್ರಾಮದಲ್ಲಿ ಇಂದು ಹರಿಜನ ಕೇರಿ ಒಳಗೆ ರಾಜ ಅನ್ನೋರು ಮನೆಯಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಸ್ಪಾಟ್ ಆಗಿದೆ, ಒಂದು ಬ್ಲಾಸ್ಟ್ ಆಗಿದೆ. ಏನಂದರೆ ಬೆಳಗ್ಗೆ ಮುಂಜಾನೆ ಅವರು ಒಲೆ ಹಚ್ಚಲಿಕ್ಕೆ ಹೋಗಿದ್ದರು. ಅದೊಂದು ಸಮಯದಲ್ಲಿ ಗ್ಯಾಸ್ ಲೀಕ್ ಆಗಿ ಒಮ್ಮಿಂದೊಮ್ಮೆಗಲೇ ಬ್ಲಾಸ್ಟ್ ಆದ ಕೂಡಲೇ ತಕ್ಷಣ ಮನೆಯೇ ಟೋಟ್ಲಿ ಕೊಲೆಪ್ಸ್ ಆಗಿಬಿಟ್ಟಿದೆ. ಮನೆಯೇ ಟೋಟಲ್ ಬಿದ್ದೋಗ್ಬಿಟ್ಟಿದೆ. ಆ ಮನೆಯಲ್ಲಿ ಸುಮಾರು 7 ಮಂದಿ ಜನರು ಬಡವರು ವಾಸ ಮಾಡ್ತಾ ಇದ್ದಾರೆ. ಅದು ರಾಜ ಅನ್ನೋರು 45 ವರ್ಷ ಮತ್ತು ದುರ್ಗಪ್ಪ, ಸುರೇಶು, ಶ್ರೀಕಾಂತು, ಹುಸೇನಮ್ಮ, ನಾಗರಾಜು, ವಿಷ್ಣು, ಹುಲಿಗಪ್ಪ ಇವರೆಲ್ಲರೂ ಕೂಡ ಸುಮಾರು 20, 21, 16, 40 ಈ ವರ್ಷದಿದ್ದವು. ಹೆಬ್ಬಾಳ ಗ್ರಾಮದಲ್ಲಿ ಹುಸೇನಮ್ಮ ಅನ್ನೋರ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬೆಳಗ್ಗೆ ಯಥಾರೀತಿಯಾಗಿ ಅವರು ಅಡುಗೆ ಮಾಡೋಕೆ ಹೋಗ್ಬೇಕಾದ್ರೆ ಹಚ್ಚೋ ಟೈಮಲ್ಲಿ ಸಿಲಿಂಡರ್ ಇದಾಗೈತೆ, ಬ್ಲಾಸ್ಟ್ ಆಗಿದೆ. ಹಂಗಾಗಿ ಇವರೆಲ್ಲರೂ ಪೇಷಂಟ್ಗಳು ಹೊರಗಡೆ ನಿಂತವ್ರು ಕೂಡ ಅವರಿಗೆಲ್ಲ ಗಾಯಗಳಾಗಿದೆ. ಇವ್ರ ಮನೆಯಲ್ಲಿ ಇವರೊಂದು 7 ಜನ ಇದ್ದಾರೆ. ಇನ್ನು ಹೊರಗಡೆ ಇದ್ದವರು ಒಂದು 3-4 ಜನ ಇದ್ದರು. ಅದನ್ನು ಕೇಳಿದ್ವಿ. ಟೋಟಲ್ ಒಂದು 10 ಮಂದಿ ಗಾಯ ಆಗಿದೆ. 10 ಮಂದಿ ಇನ್ನೂ ಬರೋರು ಇದ್ದಾರೆ. ಅವ್ರಿಗೆಲ್ಲ ಕರ್ಕೊಂಬಂದ್ರೆ ಗೊತ್ತಾಗುತ್ತೆ. ಮನೆಯೆಲ್ಲ 4 ಗೋಡೆ ಬಿದ್ದು ಹಂಚಿನ ಮನೆಗಳು ಕಿತ್ಕೊಂಡು ಹೋಗಿತ್ತು. ಬಗಲ್ ಕೂಡ ಒಂದು ಮನೆ ಗೋಡೆ ಕೂಡ ಬಿರುಕ್ಬಿಟ್ಟು ಅವ್ರದ್ದು ಮನೆ ಬೀಳೋ ಪರಿಸ್ಥಿತಿಯಲ್ಲಿ ಇದೆ. ಈಗ ಬಗಲ್ ಮನೆಯಲ್ಲ ಗಂಭೀರ ಗಾಯ ಪೂರ ಗಂಭೀರ ಗಾಯ. ಸ್ವಲ್ಪ ಆದಷ್ಟು ಬೇಗ ಚಿಕಿತ್ಸೆ ಕೊಡಿಸೋ ವ್ಯವಸ್ಥೆ ಮಾಡಿಸ್ಬೇಕು. ಹೆಬ್ಬಾಳ ಗ್ರಾಮದಲ್ಲಿ ಹುಸೇನಮ್ಮ ಅನ್ನೋರ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬೆಳಗ್ಗೆ